ನನ್ನ ಹೆಸರು VVS ನಾಗರಾಜ್ ಅಂತ, ಚಳ್ಳಕೆರೆ ನಮ್ಮದು. ನನಗೆ 2012ರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಆಪ್ರೇಷನ್ ಮುಗಿಸ್ಕೊಂಡು ಚಳ್ಳಕೆರೆಗೆ ಬಂದೆ. ನಮ್ಮ ಸ್ನೇಹಿತರ ಮುಖಾಂತರ ನಮಗೆ ಈ ಧ್ಯಾನ ಪರಿಚಯ ಆಯಿತು. ನೀವು ಧ್ಯಾನ ಮಾಡಿರಿ, ಆರೋಗ್ಯವಾಗಿರ್ತೀರಿ, ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನ್ನ ಶರೀರದಲ್ಲಿ ಶಕ್ತಿನೂ ಇದ್ದಿಲ್ಲ. ಹಾರ್ಟ್ ಸ್ಟಂಟ್ ಹಾಕ್ಸ್ಕೊಂಡು ನಮ್ಮೂರಿಗೆ ಬಂದಮೇಲೆ ನಂಬಿ ನಾನು ನಮ್ಮ ಮನೆಯನ್ನು ಕರ್ಕೊಂಡು ಧ್ಯಾನಕ್ಕೆ ಹೋದೆ. ಪ್ರತಿದಿನ ಧ್ಯಾನ ಮಾಡ್ತಾ, ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡ್ತಾ, ಪ್ರತಿದಿನ ನನಗೇನೋ ಒಂದು ಸ್ಫೂರ್ತಿ ಬಂತು. ಇದರಿಂದ ನಾನು ಸ್ವಲ್ಪ ಶಕ್ತಿ ತಗೋಬೋದು ಒಂದು ಆಲೋಚನೆಗೆ ಡಿಸೈಡ್ ಆಗಿ ಒಂದು 15 ದಿವಸ ಕಂಟಿನ್ಯೂ ಧ್ಯಾನ ಮಾಡಿದೆ. ಮತ್ತು ಬೆಂಗಳೂರು ಚೆಕಪ್ ಬಂದಿದ್ದೆ. ತಿಂಗಳ ಚೆಕಪ್ ಇತ್ತು ನನಗೆ. ಪಿರಮಿಡ್ ವ್ಯಾಲಿಯಲ್ಲಿ ಪತ್ರಿ ಸಾರನ್ನ ಭೇಟಿ ಆಗ್ಬೇಕಂತೇಳಿ ಬಂದ್ವಿ ನಾವು. ಪತ್ರಿ ಸಾರನ್ನ ಭೇಟಿ ಆದ್ವಿ. ಆವಾಗಿನ ಕಬೀರ್ ಭವನ ಕನ್ಸ್ಟ್ರಕ್ಷನ್ ಇತ್ತು. ಮೇಲೆ ಹೋಗಿ ಪತ್ರಿ ಸಾರ್ ಜೊತೆಯಲ್ಲಿ ಇದ್ವಿ. ಪತ್ರಿ ಸಾರ್ ಅವತ್ತು ನನಗೆ ಈ ಆಪ್ರೇಷನ್ ಆದ ಜಾಗದಲ್ಲಿ 3 ಸಾರಿ ಈ ಥರ ಟಚ್ ಮಾಡಿದ್ರು ನನಗೆ. ಅವತ್ತಿನಿಂದ ಇವತ್ತವರೆಗೆ ನನಗೆ ಧ್ಯಾನ ಅಂಬೋದು ನನ್ನ ಒಂದು ದಿನಚರಿ ಮಾಡ್ಕೊಂಬಿಟ್ಟಿನಿ. ನಾನು ಧ್ಯಾನ ಮಾಡಿ 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 ಅದ್ಭುತವಾಗಿ ಆರೋಗ್ಯವಾಗಿದ್ದೀನಿ. ಪ್ರತಿ ಕ್ಷಣ ಆನಂದವಾಗಿದ್ದೀನಿ. ಈ ರೀತಿ ಪ್ರತಿಯೊಬ್ಬರು ಧ್ಯಾನ ಮಾಡಿಸ್ಬೇಕು. ನನ್ನ ಬಂದಿರೋ ಹೃದಯ ಸಂಬಂಧ ಆ ಕಾಯಿಲೆನ, ಈ ಹಾರ್ಟ್ ಆಪ್ರೇಷನ್ ಆಗಿದೆ ಎಲ್ಲರಿಗೂ ತಿಳಿಸ್ಬೇಕಂದ್ರೆ ಭಾಳ ಹಂಬಲ ಇತ್ತು ನನಗೆ. ಅದನ್ನೇ ಗಮನ ಇಟ್ಕೊಂಡು ನಮ್ಮೂರಲ್ಲಿ ಹಾರ್ಟ್ ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ, ಹಾರ್ಟ್ ಅಟ್ಯಾಕ್ ಯಾರಿಗೆ ಬಂದಿದೆಯೋ ಅವರೆಲ್ಲರಿಗೂ ಕಾಂಟ್ಯಾಕ್ಟ್ ಆಗಿ ನೀವು ಧ್ಯಾನ ಮಾಡಿರಿ, ನನಗೆ ಅದ್ಭುತವಾದ ಆರೋಗ್ಯ ಸಿಗ್ತಾಯಿದೆ ಈ ಧ್ಯಾನ ಮೂಲಕ. ಸೂಕ್ಷ್ಮವಾಗಿ ನಮಗೆ ಪತ್ರಿಜಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಮ್ಮ ಶ್ವಾಸದ ಮೇಲೆ ಗಮನ ಇಟ್ಟು ಮಾಡ್ತಾ ಹೋಗ್ರಿ. ಇದಕ್ಕೂ ಸಮಯ ನಿಗದಿ ಇಲ್ಲ, ಸ್ಥಳ ನಿಗದಿ ಇಲ್ಲ, ಮಡಿ ಇಲ್ಲ, ಆಚಾರ ಇಲ್ಲ. ನಮ್ಮ ಸಮಯದಲ್ಲಿ, ನಮ್ಮ ಸ್ಥಳದಲ್ಲಿ ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು ಅನ್ನೋ ಒಂದು ಸುಲಭವಾದ ರೀತಿಯಲ್ಲಿ ನನಗೆ ಸಿಕ್ಕಿದ ಮೇಲೆ ನಾನು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಎಲ್ಲರಿಗೂ ನಾನು ನಮ್ಮೂರಲ್ಲಿ ಹೋಗಿ ವಿಚಾರವನ್ನು ತಿಳಿಸಿ, ಮತ್ತು ಪ್ರತಿ ವಾರ ಗರ್ಭಿಣಿ ಸ್ತ್ರೀಯರಿಗೆ ಮಗು ಕೂಡ ಆನಂದವಾಗಿರಲಿ, ಗರ್ಭಿಣಿ ಸ್ತ್ರೀಯರು ಕೂಡ ಆರೋಗ್ಯವಾಗಿರಲಿ, ಆ ಮಗುಗೆ ಕೂಡ ಧ್ಯಾನ ತಲುಪಿಸ್ಲಿ, ಮುಂದೆ ಬರೋ ಪೀಳಿಗೆಗೆ ಈ ಆಧ್ಯಾತ್ಮಿಕ ಜ್ಞಾನ ತಲುಪಿಸ್ಬೇಕನ್ನೋ ಆಲೋಚನೆ ಮೇಲೆ ಪ್ರತಿ ಗುರುವಾರ ನಮ್ಮ ಚಳ್ಳಕೆರೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಗರ್ಭಿಣಿ ಸ್ತ್ರೀಯರ ತಪಾಸಣೆ ಪ್ರತಿ ಗುರುವಾರ ನಮ್ಮ ಚಳ್ಳಕೆರೆಯಲ್ಲಿ ಇತ್ತು. ಅಲ್ಲಿ ಡಾಕ್ಟರ್ ಪರ್ಮಿಷನ್ ತಗೊಂಡು, ಮುಖ್ಯಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ನಾನು ಪ್ರತಿ ಗುರುವಾರ ಆ ಗರ್ಭಿಣಿ ಸ್ತ್ರೀಯರಿಗೆ ಧ್ಯಾನವನ್ನು ಮಾಡಿಸಿ, ಧ್ಯಾನ ವಿಚಾರವನ್ನು ತಿಳಿಸಿ, ಆ ತಾಯಂದಿರು ಆರೋಗ್ಯವಾಗಿ ಇರುವಂಥ ಅಭಿಲಾಷೆ ನನ್ನಲ್ಲಿತ್ತು. ಆ ತಾಯಂದಿರಿಗೆ ಆಗೋ ಮಕ್ಕಳು ಕೂಡ, ಆ ಹುಡುಗರು ಹೊಟ್ಟೆಯಲ್ಲಿ ಇರೋ ಕಾರಣ ಈ ಆಧ್ಯಾತ್ಮಿಕ ಜ್ಞಾನ ಆ ಮಕ್ಕಳಿಗೆ ಹೋದರೆ ಮುಂದೆ ಬರೋ ಪೀಳಿಗೆಗೆ ಆಧ್ಯಾತ್ಮಿಕ ಜ್ಞಾನ ಅದ್ಭುತವಾಗಿ ತಿಳಿಯುತ್ತೆ. ಆ ಮನೆ, ಆ ತಾಯಂದಿರ యొక్క ಸ್ಥಿತಿ ಪರಿಸ್ಥಿತಿ, ಆ ಮಕ್ಕಳ ಬೆಳವಣಿಗೆಗಳು ಕೂಡ ಅದ್ಭುತವಾಗಿರ್ತದೆ ಒಂದು ಆಲೋಚನೆ ಮೇಲೆ, ಗొప్ప ಆಲೋಚನೆ ಮೇಲೆ ನಾನು ಆ ಕೆಲಸವನ್ನು ಮಾಡ್ತಾ ಮುಂದಕ್ಕೆ ಸಾಗಿದೆ. ಮತ್ತು 2015ರಲ್ಲಿ ಪತ್ರಿಜಿಯ ಪಿರಮಿಡ್ ವ್ಯಾಲಿಗೆ ಬಂದಮೇಲೆ, ಪತ್ರಿಜಿಯವರಿಗೆ ನಾನು ಪಿರಮಿಡ್ ವ್ಯಾಲಿ ಬಂದಮೇಲೆ ಪತ್ರಿಜಿಯವ್ರನ್ನ ಕಾಂಟ್ಯಾಕ್ಟ್ ಆಗಿ, ಸರ್ ನನಗೊಂದು ಶಾಖಾಹಾರಿಯಲ್ಲಿ ಮಾಡ್ತೀನಿ, ನನಗೆ ಅವಕಾಶ ಕೊಡ್ಬೇಕಂತೇಳಿ ಕೇಳ್ಕೊಂಡೆ. ಆಯ್ತಂತೇಳಿ ಸೆಪ್ಟೆಂಬರ್ 4 ಗೌರಿ ಹಬ್ಬದ ದಿನ ಡೇಟ್ ಕೊಟ್ಟರು ಸಾಹೇಬರು, ಪತ್ರಿ ಸಾರು. ಹೆಂಗೆ ಗೌರಿ ಹಬ್ಬದ ದಿವಸ ಹೆಂಗೆ ರ್ಯಾಲಿ ಮಾಡೋಣ ಅಂತ ಚಿಂತನೆಯಲ್ಲಿ ನಾನು ಇದ್ದೆ. ಚಳ್ಳಕೆರೆಗೆ ಹೋಗಿ ನಮ್ಮ ಸ್ನೇಹಿತರಿಗೆ, ನಮ್ಮ ಪಿರಮಿಡ್ ಎಲ್ಲ ಪಿರಮಿಡ್ ಮಾಸ್ಟರ್ ಹತ್ರ ಭೇಟಿಯಾಗಿ ಅವರೆಲ್ಲರನ್ನ ಸಹಕಾರ ತಗೊಂಡು, ನಮ್ಮ ಶಾಸಕರ ಸಹಕಾರ ತಗೊಂಡು, ಎಲ್ಲ ಅಧಿಕಾರಿಗಳು, ನಮ್ಮ ಊರಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ ಸಹಕಾರದಿಂದ ರ್ಯಾಲಿ ಅದ್ಭುತವಾಗಿ ಮಾಡಿದೆ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಪ್ರತಿಯೊಂದು ಪ್ರಾಣಿಯಲ್ಲಿ ಕೂಡ ನಾವು ಸುಖವನ್ನು ಕಾಣಬೇಕು, ಅದಕ್ಕೆ ಹಿಂಸೆ ಕೊಡಬಾರ್ದು, ಅಹಿಂಸಾ ಮಾರ್ಗದಲ್ಲಿ ನಾವು ಇರಬೇಕು. ಆ ಬುದ್ಧ ಮಾರ್ಗ ನಮಗೆ ಈ ಪತ್ರಿಜಿ ಸರ್ ತಿಳಿಕೊಟ್ಟಿದ ಮೇಲೆ, ಆ ರ್ಯಾಲಿ ಮಾಡಿದ ನಂತರ ನನಗೆ ಪ್ರತಿಯೊಕ್ಕ ಪ್ರಾಣಿ ಮೇಲೂ ಪ್ರೀತಿ ವಾತ್ಸಲ್ಯ ಬರುತ್ತೆ. ಯಾವುದೋ ಒಂದು ಪ್ರಾಣಿ ನೋಡಿದ್ರು ಕೂಡ ಅದರಲ್ಲೇ ನಾನಿದ್ದೀನಿ, ನನ್ನಲ್ಲೇ ಅದು ಇದೆ ಅಂತ ಇನ್ನರಲ್ಲಿ ಹೋಗಿ ಅದನ್ನು ತಿಳ್ಕೊಂಡು ನಾನು ಪ್ರಾಣಿ ಸಿಕ್ಕರೂ ಕೂಡ ನನಗೆ ಏನೋ ಒಂದು ಖುಷಿ ಆಗುತ್ತೆ.
ಈಗ ನನಗೆ ಪರಿಚಯವಿಲ್ಲದವಾದ ವ್ಯಕ್ತಿ ಕಂಡರೂ ಕೂಡ ಏನೋ ಒಂದು ಪ್ರೀತಿ ಆಗುತ್ತೆ. ಅವ್ರು ಯಾವ ಜನ ಹೆಂಗಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಅವನ ಫೈನಾನ್ಷಿಯಲ್ ಪೊಸಿಷನ್ ಏನು, ಅವನ ಸ್ಥಿತಿ ಏನು, ಅವನ ಅಧಿಕಾರ ಏನು ಅನ್ನೋದು ನನಗೆ ಗಮನ ಬರಲ್ಲ. ಅವರಲ್ಲಿನೂ ನಾನೇ ಇದ್ದೀನಿ, ನನ್ನಲ್ಲಿನೂ ಅವರೇ ಇದ್ದಾರೆ. ಅದು ಒಂದು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನಾನು ಈ ಧ್ಯಾನ ದಾರಿಯಲ್ಲಿ ಸಾಗುತ್ತಾ ಇದ್ದೀನಿ. ಇನ್ನೊಂದು ಇಷ್ಟು ಧ್ಯಾನನ ಎಷ್ಟೋ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಹೋದೆ, ನಾನು ಜ್ಞಾನವನ್ನು ತಿಳ್ಕೊಂಬೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅತಿ ಸೂಕ್ಷ್ಮವಾಗಿ ನಮ್ಮ ಸ್ಥಳದಲ್ಲೇ ನಮ್ಮ ಸಮಯಕ್ಕೆ ಸುಲಭವಾಗಿ ಆತ್ಮಜ್ಞಾನ ತಿಳಿಯುವುದೆಂದರೆ ಈ ಧ್ಯಾನವಂದರೆ ಮಾತ್ರ ಒಂದು ಅರಿತು ಮಾಡಿಕೊಂಡೆ. ನಾನು ಆತ್ಮಜ್ಞಾನ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆ ಗುರುಗಳು ಅತಿ ಸುಲಭವಾಗಿ ತಿಳಿಸಿಕೊಡಲ್ಲ. ಅವರು ಶಿಷ್ಯರು ವರ್ಷಾನುಗಟ್ಲೆ ಗುರುಗಳಿಗೆ ಸೇವೆ ಮಾಡಿದ್ರೆ ಮಾತ್ರ ಆತ್ಮಜ್ಞಾನ ಒಂದು ದಾರಿ ತಿಳಿಸ್ತಾರೆ. ಆದರೆ ನಮ್ಮ ಪತ್ರಿಜಿಯವರು ಹೇಳಿಕೊಟ್ಟಿದ್ದ ಒಂದು ಶ್ವಾಸದ ಮೇಲೆ ಗಮನ ಎಂಬ ಒಂದು ಸ್ಥಿತಿಯನ್ನು ನಾವು ಸ್ವೈಚ್ಛಿತವಾಗಿ ನಂಬಿ ಅದನ್ನು ಧ್ಯಾನ ಮಾಡ್ತಾ ಹೋದರೆ ಆತ್ಮಜ್ಞಾನ ಸುಲಭವಾಗಿ ಸಿಗುತ್ತದೆ. ನಾನು ನಂಬಿ ಈ ದಾರಿ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕಂತೇಳಿ ಒಂದು ಹಂಬಲದಿಂದ ಈ ಕ್ಷಣಕ್ಕೂ ಕೂಡ ಧ್ಯಾನ ಪ್ರಚಾರ ಪ್ರತಿದಿನ 8 ಗಂಟೆ ನಾನು ಧ್ಯಾನ ಮಾಡ್ತಿದ್ದು ನನಗೆ ಸಮಾಧಾನವೇ ಇರಲ್ಲ. ಬೆಳಿಗ್ಗೆ 4:45 ಎದ್ದೇಳ್ತೀನಿ. 5:05 ನಮ್ಮ ಮನೆ ಹತ್ರ ಪಿರಮಿಡ್ ಹತ್ರ ಚಳ್ಳಕೆರೆಯಲ್ಲಿದೆ. ನಮ್ಮ ಮನೆ ಹತ್ರನೇ ಪಿರಮಿಡ್ ಇದೆ. 5ರಿಂದ 7 ಗಂಟೆಗೆ 2 ಗಂಟೆ ಧ್ಯಾನ ಮಾಡ್ತೀನಿ. ಮಧ್ಯಾಹ್ನ ಒಂದು 2 ಗಂಟೆ ಮಾಡ್ತೀನಿ. ಸಾಯಂಕಾಲ ಒಂದು 2 ಅವರ್ಸ್ ಮಾಡ್ತೀನಿ. ಇನ್ನು 2 ಗಂಟೆ ಸಮಯ ಸಿಕ್ಕಾಗೆಲ್ಲ ಕಣ್ಣು ತೆಗೆದಾಗಲಿ ಸಮಯ ಸಿಕ್ಕಾದಾಗೆಲ್ಲ ಹಂಗೇ ಉಸಿರಾಟ ಮೇಲೆ ಗಮನ ಇಟ್ಟು ನಾನು ಆರೋಗ್ಯವನ್ನು ಕಾಪಾಡ್ಕೊಂತ ಕಾಸ್ಮಿಕ್ ಎನರ್ಜಿನ ನಮ್ಮ ದೇಹದಲ್ಲಿ ಹೋಗ್ತಾ ನನ್ನಲ್ಲಿ ಇರೋ ಒಂದು ಅಸೂಯೆ, ದ್ವೇಷ, ದುರಾಸೆ, ಸಿಟ್ಟು ಇವೇನೇನು ಆಯ್ದು ನಮ್ಮ ಮೆದುಳಲ್ಲಿ ಇದೆಯೋ ಅವೆಲ್ಲ ಕಾಲಕ್ರಮೇಣ ಕಮ್ಮಿ ಆಗ್ತಾ ಬಂತು. ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ದ್ವೇಷ ಇತ್ತು, ಕಾಂಪಿಟೇಷನ್ ಇತ್ತು, ಅಸೂಯೆ ಇತ್ತು, ಆಸೆ ಇತ್ತು. ಅವನೋದ್ನಲ್ಲ ಹಿಂಗಂತ ಸಿಟ್ಟು, ಮನೋಭಾವ, ಇದು ಅಂತರ ವೈಯಕ್ತಿಕವಾಗಿ ಮನುಷ್ಯನಿಗೆ ಏನೇನು ಬೇಕು ಎಲ್ಲ ಇದ್ದವು. ಆದರೆ ಈ ದಾರಿಗೆ ಬಂದಮೇಲೆ ಗ್ರ್ಯಾಜುವಲಿ ಅದು ಎಲ್ಲ ಕಮ್ಮಿ ಆಗ್ತಾ ಬಂತು. ಸಮಾಧಾನದಾಗಿದ್ದೀನಿ, ಆನಂದವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಪ್ರತಿ ಕ್ಷಣ ಆನಂದ ಅಂದರೆ ಅಷ್ಟು ಆನಂದವಾಗಿದ್ದೀನಿ. ಆನಂದ ಅಂದರೆ ಅರ್ಥ ಏನು? ಸಂತೋಷ, ಆನಂದ. ಸಂತೋಷಕ್ಕೂ ಆನಂದಕ್ಕೂ ಎರಡೇ ವ್ಯತ್ಯಾಸ ಇದೆ. ಸಂತೋಷ ಎಂಬುದು ತಾತ್ಕಾಲಿಕ, ಆನಂದ ಎಂಬುದು ಶಾಶ್ವತ. ಸಂತೋಷ ಎಂಬುದು ಭೌತಿಕ ಪ್ರಪಂಚದಲ್ಲಿ ಮಾತ್ರ ಸಿಗುತ್ತೆ. ಆನಂದ ಎಂಬುದು ಆಧ್ಯಾತ್ಮಿಕ ಜೀವನದಲ್ಲಿ ಮಾತ್ರ ಸಿಗುತ್ತೆ. ಆ ಆನಂದ ಎಂಬುದು ಆಧ್ಯಾತ್ಮಿಕ ಜೀವನ ಅಂದರೆ ಈ ಧ್ಯಾನದಿಂದ ಮಾತ್ರನೇ ಆನಂದ ಸಿಗೋದು. ಹಾಗಾಗಿ ಪ್ರತಿದಿನ ಜಾಸ್ತಿ ಧ್ಯಾನ ಮಾಡ್ತಾ ಹೋಗ್ತಾ ನಮ್ಮಲ್ಲಿ ಬದಲಾವಣೆ ನಾವೇ ಕಾಣ್ತೀವಿ. ಹೊರಗಡೆ ಎಲ್ಲೆಲ್ಲಿ ಸಿಗಲ್ಲ ಆನಂದ ಎಂಬುದು. ನಮ್ಮ ಒಳಗಡೆ ನಾವೇ ಅಂತರ ಪ್ರಯಾಣ ಮಾಡ್ಕೊಂಡು ನಾವು ಹುಡುಕಬೇಕೇ ವಿನಃ ಆ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಅನ್ನದಾನ ಮಾಡಿದೆ, ಅಲ್ಲಿ ಹೋಮ ಮಾಡಿದೆ, ಅಲ್ಲಿ ಸಾಮೂಹಿಕ ವಿವಾಹ ಮಾಡಿದೆ, ಎಷ್ಟೋ ಉಂಡಿಗೆ ಹಾಕಿದೆ, ಆ ಗುಡಿ ನಾನು ಕಟ್ಟಿಸಿದೆ, ಆ ಗುಡಿಗೆಲ್ಲ ಬಾಗಿಲು ಪೇಂಟು ನಾನೇ ಹಾಕಿದೆ, ಚೌಕಟ್ಟು ನಾನೇ ಕೊಟ್ಟೆ, ಊರು ಜನ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ ಅಂತಂದರೆ ನಾನು ಅದೇನಿದ್ರೂ ಬಾಹ್ಯ ಪ್ರಪಂಚಕ್ಕೆ ಅನುಸಂಧಾನ ಆಗುತ್ತೇ ಆಗಲಿ, ಮನಸ್ಸಿಗೆ ಸಂತೋಷ ಆಗುತ್ತೇ ಆಗಲಿ, ಆತ್ಮಕ್ಕೆ ಸಂತೋಷ ಆಗೋದೇ ಇಲ್ಲ. ಆತ್ಮಕ್ಕೆ ಯಾವಾಗ ಸಂತೋಷ ಆಗುತ್ತೆ? ನಮ್ಮ ಆತ್ಮ ಸಾಕ್ಷಿಯಾಗಿ ಧ್ಯಾನವನ್ನು ಜಾಸ್ತಿ ಮಾಡ್ತಾ ಒಳಗಡೆ ನಾವು ಯಾವಾಗ ಕ್ಲಾರಿಟಿ ಇರ್ತೀವೋ, ಒಳ್ಳೆಯ ಆಲೋಚನೆಯಿಂದ, ಒಳ್ಳೆಯ ಭಾವನೆಯಿಂದ, ಒಳ್ಳೆಯ ಮಾತುಗಳಿಂದ ಈ 3 ಇಟ್ಕೊಂಡು ಅದೇ ಏನು ಮಾತಾಡಿದೆವೋ ಅದೇ ಕೆಲಸವನ್ನು ಮಾಡ್ತೀವಲ್ಲ, ತ್ರಿಕರಣ ಶುದ್ಧಿಯಾಗಿ ಯಾವಾಗ ನಾವು ಇರ್ತೀವೋ ಆವಾಗೇ ನಮಗೆ ಆತ್ಮಜ್ಞಾನ ಬರೋದು, ಆತ್ಮ ಸಂಕಲ್ಪ ನೆರವೇರುತ್ತೆ. ಆವಾಗ ಆನಂದವಾಗಿರೋಕ್ಕೆ ನಾವು ಸಾಧ್ಯವಾಗುತ್ತೆ. ಇದೇ ರೀತಿಯಲ್ಲಿ ಪ್ರತಿದಿನ ಧ್ಯಾನದ ಬಗ್ಗೆ ಯಾರೇ ಸಿಕ್ಕಲು ಹೇಳ್ತಾ ಇರ್ತೀನಿ, ಧ್ಯಾನ ಪ್ರಚಾರ ಮಾಡ್ತಿರ್ತೀವಿ. ಮೊನ್ನೆ ಕೊರೋನಾ ಟೈಮಲ್ಲಿ ಕೂಡ ಭಾಳ ಜನ ಹೆದರ್ಕೊಂಬಿಟ್ರು, ಕೊರೋನಾ ಬರ್ತಿದ್ದು ಸತ್ತು ಹೋಗ್ತೇನೋ, ಅವ್ರು ಮಾತಾಡಿದ್ರೆ ಏನೋ, ಇವ್ರು ಮಾತಾಡಿದ್ರೆ ಏನೋ. ಕೊನೆಗೆ ಆತ್ಮೀಯರು ಮನೆ ಬಂದರೂ ಕೂಡ ಒಳಗೆ ಬಾ ಅಂತ ಅಂಬ ಒಂದು ಬಾಯಿ ಇಲ್ದಿದ್ದಂಗೆ ಆಗ್ಬಿಡ್ತು ಈ ಪ್ರಪಂಚ. ಯಾಕೆ ಹಿಂಗಾಯ್ತು ಅಂಬೋದು ಒಂದು ಕ್ಷಣ ಯೋಚನೆ ಮಾಡಿರಿ. ಈ ಪ್ರಕೃತಿಗೆ, ಈ ಮೂಗ ಪ್ರಾಣಿಗಳಿಗೆ ನಾವು ಬಾಯಿ ಚಟಕ್ಕೆ, ಮನಸ್ಸು ಒಂದು ದುರಾಸೆಗೆ ಹಂಬಲವನ್ನು ತಿಂದು ಈ ಮಾಂಸ ಜೊತೆಗೆ ಈ ಮಾಂಸ ಹಾಕಿ ಅವು ಅಯ್ಯೋ ಅಂದಿದ್ದು ಈ ಪ್ರಕೃತಿಯಲ್ಲಿ. ಅಷ್ಟಕ್ಕಾದರೂ ನಿಮಗೆ ನಾವು ಹೆದರಿಕೆಂಬಲಿ ಅಂತೇಳಿ ಆ ಪ್ರಕೃತಿ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಗಮನ ಕೊಟ್ಟಿದೆ. ಇವಾಗನ್ನು ನಾವು ಅರಿವು ತಗೊಂಡು ಪ್ರತಿಯೊಬ್ಬ ಪ್ರಾಣಿನೂ ಕೂಡ ಸೂಕ್ಷ್ಮವಾಗಿ ಪ್ರೀತಿಸ್ರಿ, ಅದನ್ನು ಸಾಯಿಸೋಕ್ಕೆ ಪ್ರಯತ್ನ ಮಾಡಬೇಡ್ರಿ.
ಕೈಲಾದರೆ ಅದಕ್ಕೆ ಹೊಟ್ಟೆ ತುಂಬ ಅನ್ನ ಕೊಡ್ರೆ ಆಗಲಿ, ಇಲ್ಲ ಕೈ ಬಿಟ್ಬಿಟ್ಟು ಅದನ್ನು ಸಾಯಿಸಿ ತಿಂದು ಕೊಂದು ಈ ಮಾಂಸದ ಜೊತೆಗೆ ಆ ಮಾಂಸನೂ ಹಾಕಿ ಈ ಪ್ರಕೃತಿನ ಕಲ್ಮಶ ಮಾಡ್ತಿದ್ದಂಗೆ ಆ ಪ್ರಾಣಿಗಳು ಕೂಡ ನಾವು ಯಾವ ರೀತಿ ಹೆಂಡತಿ ಮಕ್ಕಳದಾಗ ಆನಂದವಾಗಿರ್ಬೇಕು ನಾವು ಹೆಂಗೆ ಇಷ್ಟಪಡ್ತೀವೋ ಅವು ಕೂಡ ಆ ಮಕ್ಕಳು, ಆ ಪ್ರಾಣಿಗಳು, ಆ ಸಹೋದರಿಗೆ ಅವು ಆನಂದವಾಗಿರೋಕ್ಕೆ ನಾವು ಸಹಕಾರ ಮಾಡ್ಬೇಕಂತೇಳಿ ನಾನು ಪ್ರತಿಯೊಬ್ಬರೂ ಕಳಕಳಿಯಿಂದ ಕೋರ್ಕೊತೀನಿ. ನೀವು ಶಾಖಾಹಾರ ಊಟ ಮಾಡಿರಿ. ನಾವು ಮಾತಾಡುವಂಥ ಪದಗಳಾಗಲಿ, ನಮ್ಮ ಶರೀರ ಆರೋಗ್ಯ ಆಗಲಿ, ನಮ್ಮ ಮನೆ ವಾತಾವರಣ ಆಗಲಿ, ನಮ್ಮ ಮಕ್ಕಳ ಬೆಳವಣಿಗೆ ಆಗಲಿ, ನಮ್ಮ ಮನೆಯವ್ರ ಹತ್ರ ಇರೋ ಒಂದು ಸಂಗಾತಿಯ ಒಂದು ಜೀವನ ಆಗಲಿ ಯಾವ ರೀತಿ ಇರ್ತವೆ ಒಂದು ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ನೀವು ಧ್ಯಾನ ಮಾಡಿದ್ರೆ ಆ ಜ್ಞಾನ ಬರುತ್ತೆ. ನಾನೇನು ಯಾವ ಪುಸ್ತಕನೂ ಜಾಸ್ತಿ ಓದೋದೇ ಇಲ್ಲ. ಜ್ಞಾನ ಎರಡು ರೀತಿ ಇರ್ತೈತೆ, ಪಂಡಿತ ಜ್ಞಾನ, ಆತ್ಮಜ್ಞಾನ. ಪಂಡಿತ ಜ್ಞಾನ ಅಂದರೆ ಏನು? ಎಲ್ಲ ಪುಸ್ತಕಗಳು, ಎಲ್ಲ ಗುರುಗಳು ಹೇಳಿರೋವನ್ನು ಕೇಳಿ ಆ ಪುಸ್ತಕಗಳನ್ನು ಓದಿ ಅದೇನು ಓದಿರ್ತೀವೋ ಅದೇ ಒಂದು ಜ್ಞಾನ ಇಲ್ಲಿ ಫಿಕ್ಸ್ ಆಗಿರ್ತೈತೆ, ಅದು ಪಂಡಿತ ಜ್ಞಾನ ಅಂತಾರೆ. ಆತ್ಮಜ್ಞಾನ ಅಂದರೆ ಧ್ಯಾನ ಜಾಸ್ತಿ ಮಾಡಿ ಒಳ್ಳೆ ಭಾವನೆಯಿಂದ ಶೂನ್ಯ ಸ್ಥಿತಿಗೆ ನಾವು ಹೋಗಿ ಆ ಪ್ರಕೃತಿ ಪಂಚಭೂತಗಳನ್ನು ನಂಬಿ ನಾವು ಈ ಸೃಷ್ಟಿಯಲ್ಲಿ ಧ್ಯಾನ ಮಾರ್ಗವನ್ನು ಹಿಡ್ಕೊಂಡ್ರೆ ಸಿಗೋದೇ ಆತ್ಮಜ್ಞಾನ. ಆ ಆತ್ಮಜ್ಞಾನದಿಂದ ನಮಗೆ ಏನು ಬೇಕಾದ್ರೆ ಅಷ್ಟು ಜ್ಞಾನವೂ ಸಿಗುತ್ತೆ. ನಮ್ಮ ಭೌತಿಕ ಜೀವನದಲ್ಲಿ ಏನು ಬೇಕೋ ಅನುಕೂಲತೆ ನಮಗೆ ಆ ಪ್ರಕೃತಿ, ಆ ಪಂಚಭೂತಗಳು ಎರಡೂ ನಮಗೆ ಸಹಕರಿಸುತ್ತೆ. ಆ ಸಮಯಕ್ಕೆ ತಕ್ಕಂಗೆ ನಮಗೆ ಅವು ಸಹಕಾರ ಮಾಡ್ತವೆ, ಖಂಡಿತವಾಗಿ ಮಾಡ್ತವೆ. ಅದನ್ನು ನಂಬಿ ನಾನು ಇವತ್ತು ಈ ಜೀವನ ಮಾಡ್ತಾಯಿದ್ದೀನಿ. ಹಾರ್ಟ್ ಅಟ್ಯಾಕ್ ಆದ ಇವತ್ತಿಗೆ 9 ವರ್ಷ ಆಗಿದೆ ನನಗೆ. ಆದರೆ ಡೈಲಿ ಒಂದೇ ಟ್ಯಾಬ್ಲೆಟ್ ತಗೊತಿದ್ದೀನಿ. ಆರೋಗ್ಯವಾಗಿದ್ದೀನಿ. ಇವಾಗ 2 ವರ್ಷ ಆಗಿದೆ. ಒಂದು ಚೆಕಪ್ ಮಾಡಿಸ್ಬೇಕಾಗಿತ್ತು. 2 ವರ್ಷದಿಂದ ನಾನು ಚೆಕಪ್ಗೆ ಹೋಗಿಲ್ಲ. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಾನು ಧ್ಯಾನ ನಂಬಿದ್ದೀನಿ. ಆ ಪ್ರಕೃತಿ ನನಗೆ ಮೋಸ ಮಾಡಲ್ಲ, ಪಂಚಭೂತಗಳು ನನಗೆ ಮೋಸ ಮಾಡಲ್ಲ. ಅದ್ಭುತವಾಗಿದ್ದೀನಿ. ಆರ್ಥಿಕವಾಗಿ ಕೂಡ ನಾನು ಪ್ರಬಲವಾಗಿ ಆಗಿದ್ದೀನಿ. ಹಾರ್ಟ್ ಅಟ್ಯಾಕ್ ಆಗಿರೋ ದಿವಸ ನನ್ನ ಆರ್ಥಿಕ ಪರಿಸ್ಥಿತಿ ಭಾಳ ಕುಗ್ಗಿ ಹೋಗಿತ್ತು. ಹೆಂಗೆ ನನ್ನ ಜೀವನ ಅಂತೇಳಿ ನಾನು ಚಿಂತೆ ಮಾಡ್ತಾ ಇದ್ದೆ. ಆ ಧ್ಯಾನನ ದಿಮ್ಮನಾಗಿ ಹಿಡ್ಕೊಂಬಿಟ್ಟೆ ನಾನು. ಅದೇ ನನಗೆ ಕಾಪಾಡೈತಿ ಇವತ್ತು. ನನ್ನ ಒಂದು ಪರಿಸ್ಥಿತಿ, ನನ್ನ ಒಂದು ವಾತಾವರಣ, ನನ್ನ ಒಂದು ಸ್ಥಿತಿ ಇವತ್ತು ಈ ಲೆವೆಲ್ಲಿಗೆ ನಾನು ಇದ್ದೀನಿ ಅಂದರೆ ಆ ಧ್ಯಾನನೇ ಕಾರಣ. ಈ ಮಾತು ಎಲ್ಲಿ ಬೇಕಾದ್ರೆ ಘಂಟಾಘೋಷ ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ನಾನು. ಇವತ್ತು ಆರ್ಥಿಕವಾಗಿ ಭಾಳ ಚೆನ್ನಾಗಿದ್ದೀನಿ. ನಮಗಿಬ್ಬರು ಗಂಡು ಹುಡುಗರಿದ್ದಾರೆ. ಒಬ್ಬ ಸಣ್ಣ ಹುಡುಗ ಆರ್ಕಿಟೆಕ್ಟ್. ಅವನು ಆದಮೇಲೆ ಅವನೇ ನನಗೆ ಮನೆ ಕಟ್ಟಬೇಕಂತೇಳಿ ನನ್ನ ಒಂದು ಹಂಬಲ ನನ್ನ ಮನಸ್ಸಿನಲ್ಲಿತ್ತು. ಅವನು ಮೊನ್ನೆ ಮುಗೀತು. ಈ 2021 ಆಗಸ್ಟ್ 15ಗೆ ಒಳ್ಳೆ ಮನೆ ಕಟ್ಟಿಸಿದ್ವಿ. ಅವನೇ ಪ್ಲ್ಯಾನ್ ಆಗ್ದ. ಅದ್ಭುತವಾಗಿ ಒಂದು ಗೃಹ ಪ್ರವೇಶ ಆಗಸ್ಟ್ 15ಗೆ ಮಾಡಿದ್ವಿ ನಾವು. ಭಾಳ ಸ್ವಂತ ಮನೆಯಲ್ಲಿ ಆನಂದವಾಗಿದ್ದೀನಿ. ನಮ್ಮ ಮನೆಯಲ್ಲೂ ಕೂಡ ದೇವ್ರ ರೂಮಲ್ಲಿ 2x2 ಪಿರಮಿಡ್ಡು, ಕ್ರಿಸ್ಟಲ್ ಪಿರಮಿಡ್ಡು ಹೈದರಾಬಾದ್ನಿಂದ ತಗೊಂಬಂದು ದೇವ್ರ ರೂಮಲ್ಲಿ ಫಿಕ್ಸ್ ಮಾಡಿದ್ವಿ ನಾವು. ಮತ್ತು ಬುದ್ಧ ವಿಗ್ರಹನೂ ಇಟ್ಟಿದ್ವಿ ನಾವು. ಈ ದಿನ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟಿವಲ್ಗೆ ಅಟೆಂಡ್ ಆಗಿದ್ದೆ ನಾನು. 3 ದಿನ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತಲ್ಲಿ. ಪತ್ರಿಜಿಯವರು ಬಂದು ನಮ್ಮ ಮನೆಯಲ್ಲಿ ಬುದ್ಧ ವಿಗ್ರಹವನ್ನು ಇನಾಗ್ರೇಷನ್ ಮಾಡಬೇಕಂತೇಳಿ ಸಾರನ್ನೇ ಕರಿಬೇಕಂತೇಳಿ ಮೊನ್ನೆ ಹೋದೆ. ಸಾರಿಗೆ 1.5 ಗಂಟೆ ಜೊತೆಯಲ್ಲಿ ಕೂತ್ಕೊಂಡು ನಾನು ವಿಚಾರವನ್ನು ಹೇಳಿದೆ. ನಮ್ಮ ಮನೆ ಕಟ್ಸಿರೋವೆಲ್ಲ ಫೋಟೋಗಳೆಲ್ಲ ನೋಡಿದ್ರು ಸಾರು. ಭಾಳ ಖುಷಿಪಟ್ಟರು ಸಾರು. ಆವತ್ತಿರೋ ಪರಿಸ್ಥಿತಿ ಸಾರ್ ನನ್ನ ನೋಡಿದರು. ಇವತ್ತು ಯಾವ ರೀತಿ ನನ್ನ ಬಾಯಲ್ಲಿ ಮಾತು ಬರ್ತಾಯಿದೆ, ನನ್ನ ಒಂದು ಎಲ್ಲ ಅಬ್ಸರ್ವ್ ಮಾಡ್ತಾರೆ ಸಾರ್. ಒಂದೇ ಸೂಕ್ಷ್ಮೆಯಲ್ಲಿ ಬುದ್ಧ ವಿಗ್ರಹ ನೋಡಿದ್ರು. ಬರ್ತೀನಿ ಅಂತ ಒಪ್ಕೊಂಡು ಅಲ್ಲಿಗೆ ಭಾಳ ಸಮಾಧಾನ ಆಯಿತು. ಸಾರ್ ಯಾವತ್ತೇ ಬರಲಿ ಅವ್ರ ಕೈಯಲ್ಲಿ ನಮ್ಮ ಮನೆಯಲ್ಲಿರೋ ಒಂದು ಬುದ್ಧ ವಿಗ್ರಹವನ್ನು ಇನಾಗ್ರೇಷನ್ ಮಾಡಿಸಿ ಆವತ್ತು ನಮ್ಮ ಚಳ್ಳಕೆರೆ ತಾಲೂಕು ಸುತ್ತಮುತ್ತ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಹೃದಯಪೂರ್ವಕವಾಗಿ ಎಲ್ಲರನ್ನೂ ಆಹ್ವಾನ ಮಾಡಿಸಿ ನಾನು ಸಾರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಸಾರಿಗೆ ಕೇಳಿದೆ ನಾನು. ಸಾರು ಪರ್ಮಿಷನ್ ಕೊಟ್ಟಿದ್ದಾರೆ. ಈ ವಿಡಿಯೋ ನೋಡಿದರೆ ನನ್ನ ಒಂದು ಧ್ಯಾನ ಅನುಭವ ಕೇಳಿದ ಪ್ರತಿ ಮಾಸ್ಟರ್ ಕೂಡ ನಾನು ಕರೆದಿಲ್ಲ ಈ ಕಾರ್ಯಕ್ರಮಕ್ಕಂತ ಅನ್ಕೋಬೇಡ್ರಿ. ಎಲ್ಲರೂ ನಮ್ಮ ಮನೆಗೆ ಬಂದಮೇಲೆ ಇದು ನೋಡಿರೋ ಪ್ರತಿ ವ್ಯಕ್ತಿನೂ ಬರ್ರಿ ಈ ಕಾರ್ಯಕ್ರಮ ಬಂದು ನಮ್ಮ ಫಂಕ್ಷನ್ನ ಸಾರ್ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ನಾವು ಕೊಡೋ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತೇಳಿ ನಾನು ಕಳಕಳಿಯಿಂದ ಕೋರ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಎಲ್ಲರಿಗೂ ವಿನಂತಿ ಮಾಡೋದೇನೆಂದರೆ ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರು ಧ್ಯಾನ ಶುರು ಮಾಡಿರಿ. ಒಬ್ಬರು ಧ್ಯಾನ ಶುರು ಮಾಡಿದ್ರೆ ಇಡೀ ಮನೆ ವಾತಾವರಣನೇ ಬದಲಾಗುತ್ತೆ. ಮನೆಗೆ ಎಲ್ಲರೂ ಮಾತಾಡೋ ರೀತಿ, ಅವರ ಒಂದು ಚಲನವಲನಗಳು ಬದಲಾಗುತ್ತವೆ. ಮಕ್ಕಳ ಭವಿಷ್ಯದ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಗಮನ ಇಟ್ಕೊಂಡು ಪ್ರತಿಯೊಬ್ಬರು ಧ್ಯಾನ ಮಾಡಿಸ್ರಿ. ಧ್ಯಾನ ಬೇಕಿದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮಗೆ. ನನಗೆ ಬಂದು ಅಟ್ಲೀಸ್ಟ್ ಒಂದು ಕಾಲ್ ಮಾಡಿದ್ರೆ ನಾನು ನಿಮಗೆ ಏನು ಬೇಕಾದ್ರೂ ಸಹಾಯ ಮಾಡೋಕ್ಕೆ ನಾನು 24 ಗಂಟೆ ಧ್ಯಾನದ ಒಂದು ಸಹಕಾರ ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತೇಳಿ, ನನಗೆ ಚೆನ್ನಾಗಾಗಿತ್ತಲ್ಲ ಈ ಸೃಷ್ಟಿಯಲ್ಲಿ ಎಲ್ಲರೂ ಆನಂದವಾಗಿರೋಕೆಂಬುದೇ ಒಂದು ಆಲೋಚನೆ ಮೇಲೆ ನಾನು ಜೀವನ ಮಾಡ್ತಾಯಿದ್ದೀನಿ. ನಮ್ಮ ಗುರುಗಳ ಸಂಕಲ್ಪ ಶಾಖಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಎಲ್ಲರೂ ಧ್ಯಾನ ಮಾಡಬೇಕು, ಎಲ್ಲರೂ ಶಾಖಾಹಾರಿ ಆಗಬೇಕು, ಈ ಭೂಮಿನ ಸ್ವರ್ಗ ಮಾಡ್ಬೇಕು ನಾನು ಅಂತೇಳಿ ಸಾರ್
ಯಾರು ಹೇಳಿದ್ದಾರೆ, ಅವರ ಒಂದು ಬೃಹತ್ ಸಂಕಲ್ಪಕ್ಕೆ ಅವರಿಗೆ ಹಿಂದೆ ಇರೋದೇ ನಾನು ಒಂದು ಕಾಣಿಕೆ ಗುರಿ ಕೊಡೋದು ಒಂದು ಕಾಣಿಕೆ ಅಂತ ತಿಳ್ಕೊಂಡು ನಾನು ಅವ್ರ ದಾರಿಯಲ್ಲಿ ನಡ್ಕೊಂತ ಪ್ರತಿದಿನ ಆನಂದವಾಗಿ ಜೀವನ ಮಾಡ್ತಾ ಇದ್ದೀನಿ. ಇದೆಲ್ಲರೂ ಗಮನಿಸಿ ಎಲ್ಲರೂ ಧ್ಯಾನ ಮಾಡಿಸ್ರಿ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಕರ್ನಾಟಕ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.